ಇವಾಗ WHO ಹೇಳಿರೋ ಪ್ರಕಾರ ಇನ್ ಎವ್ರಿ 5 minutes ಒನ್ ವಿಮೆನ್ ಇಸ್ ಡೈಯಿಂಗ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಒನ್ ಪಾರ್ಟ್ನರ್ ಇದ್ರೇನೂ ಆಗತ್ತೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೇನೂ ಆಗತ್ತೆ. ಅಂಡ್ ಫಾರ್ ದ ಸೇಮ್ ಥಿಂಗ್ ಮೇಲ್ಸ್ಗೂ ಬರ್ತಾ ಇದೆ ಇನ್ಫೆಕ್ಷನ್, ಕ್ಯಾನ್ಸರ್ ತರ, ಏನಲ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್ ಅಂತ ಹೇಳಿ. ಅರ್ಲಿ ಸ್ಟೇಜ್ ಅಂದ್ರೆ ಬಿಫೋರ್ ದ ಗರ್ಲ್ಸ್ ಗೋಸ್ ಇನ್ ಟು ಸೆಕ್ಷುವಲ್ ಆಕ್ಟಿವ್ ಫೇಸ್ ಲೆಟರ್ ಟೇಕ್ ಅಂತ. ಇದನ್ನ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು. ಹೌದು, ಹುಡುಗರಿಗೆ ಸದ್ಯಕ್ಕೆ ಯಾರು ಸೆಕ್ಷುವಲ್ ಲೈಫ್ ಅಲ್ಲಿ ಇದಾರೋ ಅವ್ರು ತಗೊಳ್ಳೋದು ಉತ್ತಮ. ಗುಳ್ಳೆಗಳ ತರ ಬರಬಹುದು, ಆಮೇಲೆ ವೆಜೈನ ಮೇಲೆ, ಪೆನಿಸ್ ಮೇಲೆ, ವೆಜಿನಾ ಮೇಲೆ, ಆಮೇಲೆ ಒಳಗಡೆ ಒಂಥರ ಇಚ್ಚಿಂಗು. 11 and 14 ಏಜ್ ಅವರು 2 doses ಅಲ್ಲಿ ಆಗತ್ತಲ್ಲ. ಅಂಡ್ ದ ಇಮ್ಯುನಿಟಿ ಇಸ್ ಬಿಲ್ಡ್ ಥ್ರೂ ಔಟ್. ನಾವೇ ಪ್ಲಾಸ್ಟಿಕ್ ನ ಹೋಗಿ ಇನ್ಸರ್ಟ್ ಮಾಡ್ತಾ ಇದ್ದೀವಿ. ಯೂಸಿಂಗ್ ವಜೈನಲ್ ಕಪ್ಸ್ ಇಸ್ ಎ ಬ್ಲಂಡರ್. ಈಗ ನನ್ನ ಫಸ್ಟ್ ಕ್ವೆಶ್ಚನ್ಸ್, HPV ಅಂತ ಅಂದ್ರೆ ಏನು? ಈ HPV ನ ಯಾಕೆ ಯೂಸ್ ಮಾಡ್ಕೋಬೇಕು? ಗಂಡ ಹೆಂಡತಿ ಇಬ್ರು ಕೂಡ ತೆಗೆದುಕೊಳ್ಬೇಕಾ? ಸ್ವಲ್ಪ ಡೀಪ್ ಆಗಿ ಎಕ್ಸ್ಪ್ಲನೇಷನ್ಸ್ ಕೊಟ್ರೆ. HPV ವ್ಯಾಕ್ಸಿನೇಷನ್ಸ್ ಹೇಳಿ ಮೇಡಮ್. HPV ವ್ಯಾಕ್ಸಿನೇಷನ್ ಬಂದು ಒಂದು ವೈರಲ್ ಇನ್ಫೆಕ್ಷನ್. ಅದು ಯೂಶುವಲಿ ಮೇಲ್ ಫೀಮೇಲ್ ಇಬ್ರು ತಗೋಬೇಕಾಗತ್ತೆ. ಇಟ್ ಈಸ್ ಯೂಶುವಲಿ ಕಾಮನ್ಲಿ ಸೀನ್ ಇನ್ ಸೆಕ್ಷುವಲಿ ಆಕ್ಟಿವ್ ಪೀಪಲ್. ಓಕೆ, ಅಂಡ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರಿಗೆ ಅದು ಜಾಸ್ತಿ ಆಗುತ್ತೆ. ಫಿಸಿಕಲಿ ಕಾಂಟ್ಯಾಕ್ಟ್ ಇರೋರಿಗೆ ಜಾಸ್ತಿ ಆಗುತ್ತೆ ವ್ಯಾಕ್ಸಿನೇಷನ್. ಅಂಡ್ ಮೇನ್ ಕಾರಣ ವ್ಯಾಕ್ಸಿನೇಷನ್ ಯಾಕೆ ತಗೋಬೇಕು ಅಂದ್ರೆ ದ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಸೀನ್ ಇನ್ ವುಮೆನ್ ಇಸ್ ಸರ್ವೈಕಲ್ ಕ್ಯಾನ್ಸರ್. ಓಕೆ ಅಂದ್ರೆ ಕ್ಯಾನ್ಸರ್ ಪ್ರಿಕಾಷನ್ ಇದು ಅಂತೀರಾ? ಹೌದು, ಅಟ್ ಮೋಸ್ಟ್ HPV ವ್ಯಾಕ್ಸಿನೇಷನ್ ಬಂದು ಪ್ರಿಕಾಷನ್ ಕೊಡುತ್ತೆ. ಇಟ್ ಬಿಲ್ಡ್ಸ್ ದ ಇಮ್ಯುನಿಟಿ. ಸರ್ವಿಕ್ಸ್ ಅಂತ ಹೇಳ್ತೀವಿ, ಅದು ಗರ್ಭಕೋಶ ವಾಯು, ಮೌತ್ ಆಫ್ ದ ಯೂಟ್ರಸ್ ಇಸ್ ಕಾಲ್ಡ್ ಸರ್ವಿಕ್ಸ್. ಅಲ್ಲಿನ ಇಮ್ಯುನಿಟಿ ಬಿಲ್ಡ್ ಮಾಡುತ್ತೆ, ಅಲ್ಲಿ ಚೇಂಜಸ್ ಆಗುತ್ತೆ, ಸೆಲ್ಸ್ ಚೇಂಜಸ್ ನ ಪ್ರಿವೆಂಟ್ ಮಾಡುತ್ತೆ. ಇಟ್ ಈಸ್ ಒನ್ ಆಫ್ ಎ ಪ್ರಿವೆಂಟಿವ್ ಮೆಜರ್ ಟು ಅವಾಯ್ಡ್ ಸರ್ವೈಕಲ್ ಕ್ಯಾನ್ಸರ್. ಓಕೆ, ಅಂದ್ರೆ ಇಬ್ರು ಫಿಸಿಕಲಿ ಕಾಂಟ್ಯಾಕ್ಟ್ಸ್ ಅಲ್ಲಿ ಇದ್ರೆ ಅದನ್ನ ತಗೊಳ್ಳೇಬೇಕು. ಅವಾಗಲೇ ಇನ್ಫೆಕ್ಷನ್ ಆಗತ್ತೆ, ಬಟ್ ರಿಪೀಟೆಡ್ ಇನ್ಫೆಕ್ಷನ್ ಆಗವಾಗ ಸರ್ವೈಕಲ್ ಕ್ಯಾನ್ಸರ್ ಬರ್ತಾ ಇದೆ. ಅಂಡ್ ಇವಾಗ WHO ಹೇಳಿರೋ ಪ್ರಕಾರ ಇನ್ ಎವ್ರಿ 5 minutes ಒನ್ ವಿಮೆನ್ ಇಸ್ ಡೈಯಿಂಗ್ ಬಿಕಾಸ್ ಆಫ್ ಸರ್ವೈಕಲ್ ಕ್ಯಾನ್ಸರ್. ಪ್ರತಿ 5 ನಿಮಿಷಕ್ಕೆ ಒಂದು ವುಮೆನ್ ಸರ್ವೈಕಲ್ ಕ್ಯಾನ್ಸರ್. ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು, ಖಂಡಿತವಾಗಿ ತಗೊಳ್ಳೇಬೇಕು. ಓಕೆ, ಸೊ ಈಗ ನೀವು ಹೇಳಿದ್ರೆ ಅದು ಇನ್ಫೆಕ್ಷನ್ ಆಗುತ್ತೆ ಅನ್ನೋದು ಯಾವ್ಯಾವ ಕಾರಣಕ್ಕೆ ಅದು ಇನ್ಫೆಕ್ಷನ್ ಆಗುತ್ತೆ? ಅದೇ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್. ಇವಾಗ ನೋಡಿ, ಒಂದೇ ಪಾರ್ಟ್ನರ್ ಇರ್ತಾರೆ, ಸೊ ಒನ್ ಪಾರ್ಟ್ನರ್ ಇದ್ರೇನೂ ಆಗತ್ತೆ, ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ರೇನೂ ಆಗತ್ತೆ. ಇಟ್ ಈಸ್ ನಾಟ್ ಅಬೌಟ್ ದ ಪಾರ್ಟ್ನರ್ಸ್. ಒನ್ ಥಿಂಗ್ ಇಸ್ ಪರ್ಸನಲ್ ಹೈಜೀನ್ ಆಲ್ಸೋ. ಈ ಇನ್ಫೆಕ್ಷನ್ ಆಗುವಾಗ ಪ್ರಾಪರ್ಲಿ ಹೋಗಿ ಗೈನಕಾಲಜಿಸ್ಟ್ ಹತ್ರ ತೋರಿಸ್ಕೋಬೇಕು. ಫೀಮೇಲ್ಸ್ ಅಲ್ಲಿ ವೈಟ್ ಡಿಸ್ಚಾರ್ಜ್, ಇಚ್ಚಿಂಗ್ ಅದೆಲ್ಲ ಕಾಮನ್ ಅನ್ಕೊಳ್ತೀವಿ, ಬಟ್ ಆಲ್ವೇಸ್ ಗೋ ಟು ಎ ಗೈನಕಾಲಜಿಸ್ಟ್, ಗೆಟ್ ಸ್ಕ್ರೀನಿಂಗ್ ಡನ್. ಅವ್ರ ಎಕ್ಸಾಮಿನೇಷನ್ ಮಾಡೋ ಥರ ಬೇರೆಯವ್ರು ಮಾಡಕ್ ಆಗಲ್ಲ. ಅಂಡ್ ಫಾರ್ ದ ಸೇಮ್ ಥಿಂಗ್ ಮೇಲ್ಸ್ಗೂ ಬರ್ತಾ ಇದೆ ಇನ್ಫೆಕ್ಷನ್, ಕ್ಯಾನ್ಸರ್ ತರ, ಏನಲ್ ಕ್ಯಾನ್ಸರ್, ಪಿನೈಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ, ಆಮೇಲೆ ಓರೋಫೆರಿಂಜಿಯಲ್ ಮೌತ್ ಹತ್ರ. ಇದು 3 ಕಾಮನ್ ಅವ್ರಿಗೂ ಇದೆ, ಮೇಲ್ಸ್ ಅಲ್ಲಿನೂ ಇದೆ. ಬಿಕಾಸ್ ಐ ಡೋಂಟ್ ನೋ, ಅನ್ಫಾರ್ಚುನೇಟ್ ಟು ಸಿ ಪೀಪಲ್ ಗೋಯಿಂಗ್ ಇನ್ ಟು ಸೆಕ್ಷುವಲ್ ಆಕ್ಟಿವಿಟಿ ವೆರಿ ಅರ್ಲಿ ಸ್ಟೇಜ್. ಸೊ ಇವಾಗ WHO ಪ್ರಕಾರ ನಾವು ಎಷ್ಟು ಬೇಗ 2 ಗ್ರೂಪ್ಸ್ ಅಲ್ಲಿ ಮಾಡಿದೀವಿ ವ್ಯಾಕ್ಸಿನೇಷನ್ ತಗೊಳ್ಳೋದು. ಒನ್ ಇಸ್ ಬಿಟ್ವೀನ್ 11 to 14 ಏಜ್. ಓಕೆ, 11 to 14 ಏಜ್ ಅರ್ಲಿ ಸ್ಟೇಜ್ ಅಂದ್ರೆ ಬಿಫೋರ್ ದ ಗರ್ಲ್ಸ್ ಗೋಸ್ ಇನ್ ಟು ಸೆಕ್ಷುವಲ್ ಆಕ್ಟಿವ್ ಫೇಸ್ ಲೆಟರ್ ಟೇಕ್ ಅಂತ. ಏನ್ ತೊಂದರೆ ಇಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲ, ಏನೂ ಇಲ್ಲ. ದ ಸೆಕೆಂಡ್ ಈಸ್ ಕ್ಯಾಚಪ್ ಸ್ಟೇಜ್ ಅಂತ ಹೇಳ್ತೀವಿ. ದಟ್ ಈಸ್ ಅರೌಂಡ್ 21 ಇಂದ 45 ವರೆಗೂ ತಗೋಬಹುದು. ಇದನ್ನ 2 ಕ್ಯಾಟಗರಿಯಲ್ಲಿ ಇವಾಗ ಡಿವೈಡ್ ಮಾಡಿದ್ದೀವಿ. ಅಂದ್ರೆ ಮದುವೆ ಆಗಿರುವಂತವ್ರಾಗಿರ್ಬೋದು ಅಥವಾ ಲೈಂಗಿಕ ಕ್ರಿಯೆಯನ್ನು ತೊಡಗಿರುವಂತ ಹುಡುಗರು ಏನೇ ಆಗಿರ್ಬೋದು, ಇದನ್ನ ವ್ಯಾಕ್ಸಿನೇಷನ್ ತಗೊಳ್ಳೇಬೇಕು. ಹೌದು, ಹುಡುಗರಿಗೆ ಸದ್ಯಕ್ಕೆ ಯಾರು ಸೆಕ್ಷುವಲ್ ಲೈಫ್ ಅಲ್ಲಿ ಇದಾರೋ ಅವ್ರು ತಗೊಳ್ಳೋದು ಉತ್ತಮ. ಅಂದ್ರೆ ಪ್ರತಿಯೊಬ್ಬರು ತಗೊಳ್ಳೇಬೇಕು, ಮಸ್ಟ್. ಇದು ಯಾವ ತರ ಇವಾಗ ನಾವು ಟೈಫಾಯ್ಡ್, BCG, ರುಬೆಲ್ಲಾ ಹಂಗೆಲ್ಲ ತಗೊಂಡ್ ಬಂದಿದೀವೋ ಇದನ್ನ ತಗೊಂಡ್ರೆ ಬೆಸ್ಟ್ ಅನ್ಸತ್ತೆ. ಅಷ್ಟೊಂದು ಸೀರಿಯಸ್ ಆಗಿದೆ. ಸೊ ಟು ಬಿಲ್ಡ್ ದ ಇಮ್ಯುನಿಟಿ ಇದು ತಗೊಳ್ಳೇಬೇಕಾಗತ್ತೆ. 2 ಸ್ಟ್ರೈನ್ಸ್ ಅಲ್ಲಿ ಬರುತ್ತೆ, ಒಂದು ಲೋ ರಿಸ್ಕ್ ಇರುತ್ತೆ, ಒಂದು ಹೈ ರಿಸ್ಕ್ ಇರುತ್ತೆ. ಬಟ್ ನಾವು ಒನ್ ಅನ್ಫಾರ್ಚುನೇಟ್ ಥಿಂಗ್ ಇಸ್ ನಮ್ ಕಂಡಿಡಿಯಕ್ ಆಗಲ್ಲ ಯಾವ ಸ್ಟ್ರೈನ್ ನಿಂದ ಅದು ಕಾಯಿಲೆ ಬರ್ತಾ ಇದೆ ಅಂತ. ಅದಕ್ಕೆ ವ್ಯಾಕ್ಸಿನೇಷನ್ ತಗೊಂಡ್ರೆ ಬೆಸ್ಟ್ ಇದು.
ಓಕೆ, ಅಂದ್ರೆ ವೆಜೈನಲ್ ಇನ್ಫೆಕ್ಷನ್ ಕೂಡ ಕಾರಣ ಆಗುತ್ತೆ, ಕ್ಯಾನ್ಸರ್ ಕೂಡ ಕಾರಣ ಆಗುತ್ತೆ. ಬಿಕಾಸ್ ಪದೇ ಪದೇ ಆಗ್ತಾ ಹೋದ್ರೆ ನಮ್ಮಲ್ಲಿ ಬಾಡಿಯಲ್ಲಿ ಇಮ್ಯುನಿಟಿ ಇರುತ್ತೆ, ಬಟ್ ಟು ಒನ್ ಎಕ್ಸ್ಟೆಂಟ್ ಇಟ್ ವಿಲ್ ಫೈಟ್. ಲೇಟರ್ ದೇರ್ ಆರ್ ಕಾಂಪ್ಲಿಕೇಶನ್ಸ್ ಸಚ್ ಆಸ್ ಸರ್ವೈಕಲ್ ಕ್ಯಾನ್ಸರ್. ಇಮ್ಯುನಿಟಿ ಯಾವಾಗ ಕಡಿಮೆ ಆಗತ್ತೋ ಅವಾಗ ನಿಮ್ಗೆ ಕಾಯಿಲೆಗಳು ಕೆಟ್ಟದ ರೂಪದಲ್ಲಿ. ಓಕೆ, ಈಗ ಇಮ್ಯುನಿಟಿ ಕಡಿಮೆ ಆಗಿದೆ, ಕಾಯಿಲೆಗಳ ಸಿಂಪ್ಟಮ್ಸ್ ಏನು, ಇದಕ್ಕೆ ಹೆಂಗ್ ಶುರುವಾಗಿದೆ ಅನ್ನೋದಕ್ಕೆ ಸಿಂಪ್ಟಮ್ಸ್ ಏನು? ಅದು ಗೊತ್ತಾಗಲ್ಲ ಸರ್. ಇಚ್ಚಿಂಗ್ ಆಗ್ಬೋದು, ಜೆನೆಟಲ್ ವಾಟ್ಸ್ ಅಂತೀವಿ, ಗುಳ್ಳೆಗಳ ತರ ಬರಬಹುದು. ಆಮೇಲೆ ವೆಜೈನ ಮೇಲೆ, ಪೆನಿಸ್ ಮೇಲೆ, ವೆಜೈನ ಮೇಲೆ, ಆಮೇಲೆ ಒಳಗಡೆ ಒಂಥರ ಇಚ್ಚಿಂಗು, ರೆಡ್ನೆಸ್ ಆಫ್ ದ ಸ್ಕಿನ್ನು, ಆಮೇಲೆ ಸ್ಮೆಲಿ ಡಿಸ್ಚಾರ್ಜು. ಅಂಡ್ ಅದು ಆದ್ಮೇಲೇನು ನಾವು ಪ್ಯಾಪ್ಸ್ಮಿಯರ್ ಅಂತಾನು ಮಾಡ್ತೀವಿ, ಅದಲ್ಲೇನು ಕಂಡಿಡಿಯೋಕೆ ಆಗುತ್ತೆ. ಓಕೆ, ಅಂದ್ರೆ ಇವಾಗ ಲೈಂಗಿಕ ಕ್ರಿಯೆ ತೊಡಗುವಂತ ಎಲ್ಲ ಹುಡುಗ ಹುಡುಗಿ ಅಥವಾ ಗಂಡು ಹೆಣ್ಣು ಈ ವ್ಯಾಕ್ಸಿನೇಷನ್ ತಗೊಳ್ಳಲೇಬೇಕು. ಇದು ಬಂದು ತಿರ್ಗಾ ಅದು ಡೋಸೇಜ್ನು ಡಿವೈಡ್ ಮಾಡಿದ್ದಾರೆ HPV ವ್ಯಾಕ್ಸಿನೇಷನ್ ಅಲ್ಲಿ. ಬಿಟ್ವೀನ್ 11 to 14 2 ಡೋಸಸ್, ಆಮೇಲೆ ಆಫ್ಟರ್ ಬಿಟ್ವೀನ್ 20 to 45 ಇಯರ್ಸ್ಗೆ 3 ಡೋಸಸ್. ಅರ್ಲಿ ಏಜ್ ಅಲ್ಲಿ ಸೆಕ್ಸ್ ಮಾಡೋರಿಗೆ ನಾಟ್ ಅರ್ಲಿ. ನೀವು ಮಾಡ್ತಿರೋ ಎಲ್ಲ ಇವಾಗ WHO ಪ್ರಕಾರ ಬಿಟ್ವೀನ್ 11 and 14 ತಗೋಬೇಕು ನೀವು. 11 and 14 ಏಜ್ ಅವರು 2 ಡೋಸಸ್ ಅಲ್ಲಿ ಆಗತ್ತಲ್ಲ. ಅಂಡ್ ದ ಇಮ್ಯುನಿಟಿ ಇಸ್ ಬಿಲ್ಡ್ ಥ್ರೂ ಔಟ್. ಎಷ್ಟು ಸಲ ತಗೋಬೇಕಾಗುತ್ತೆ? 2 ಡೋಸಸ್ 11 and 14 ಲೈಫಲ್ಲಿ ಅಷ್ಟೇ. 11 and 14 ಅಂಡ್ ಬಿಟ್ವೀನ್ 20 to 45 ಅವರಿಗೆ 3 ಡೋಸಸ್ ಆಗುತ್ತೆ. ಅಂಡ್ ಓವರ್ ಆಲ್ ಇದಕ್ಕೆ ಪರ್ಸನಲ್ ಹೈಜೀನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ಹೈಜೀನ್ ಅಂದ್ರೆ ಇವಾಗ ಲೈಂಗಿಕ ಕ್ರಿಯೆ ಆದ ನಂತರ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು, ವಾಶ್ ಮಾಡ್ಕೊಳ್ಳೋದು, ಸ್ಯಾನಿಟರಿ ಪ್ಯಾಡ್ ಆಗಿರ್ಬೋದು, ಕಾಟನ್ ಪ್ಯಾಂಟೀಸ್ ಹಾಕೊಳ್ಳೋದು, ಚೇಂಜ್ ಮಾಡ್ಕೊಳ್ಳೋದು, ರಿಪೀಟೆಡ್ ಚೇಂಜಿಂಗ್ ಆಫ್ ದ ಸ್ಯಾನಿಟರಿ ಪ್ಯಾಡ್ಸ್, ಅದೆಲ್ಲ ಹೈಜೀನ್. ಅಂಡ್ ಐ ಥಿಂಕ್ ಇಟ್ಸ್ ಮದರ್ಸ್ ಡ್ಯೂಟಿ ಟು ಎಜುಕೇಟ್ ದೇರ್ ಚಿಲ್ಡ್ರನ್. ಇಲ್ಲ ಅಂದ್ರೆ ದೇ ಕ್ಯಾನ್ ಕಮ್ ಟು ಅಸ್ ಯುನೈಟೆಡ್ ಹಾಸ್ಪಿಟಲ್ ಅಂಡ್ ಆಸ್ಕ್ ಫಾರ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಇವಾಗೆಲ್ಲ ಫಾರ್ ದ ಬ್ರ್ಯಾಂಡ್ ಸೇಕ್ ಶೋ ಆಫ್ ಗಾಗೆ ವಜೈನಲ್ ಕಪ್ಸ್ ಯೂಸ್ ಮಾಡ್ತಾ ಇದೀವಿ ನಾವು. ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ನೀರು ಕುಡಿಬಾರ್ದು. ಇದು ಹೌದು, ಪೀರಿಯಡ್ಸ್ಗೆ ವಜೈನಲ್ ಕಪ್ಸ್. ಪ್ಲಾಸ್ಟಿಕ್ ಬಾಟಲ್ ಅಲ್ಲೇ ನೀರು ಕುಡಿಬಾರ್ದು ಅಂತ ಹೇಳುವಾಗ ಹೌ ಕ್ಯಾನ್ ಯು ಇನ್ಸರ್ಟ್ ಎ ವಜೈನಲ್ ಕಪ್ ಇನ್ ದ ಸಚ್ ಎ ಇಂಪಾರ್ಟೆಂಟ್ ಏರಿಯಾ ಅಲ್ಲಿ? ಮತ್ಲಬ್ ಯಾವಾಗ ಇನ್ಫೆಕ್ಷನ್ ಒಳಗಡೆ ಇನ್ವೈಟ್ ಮಾಡ್ತಾ ಇದೀವಿ, ನಾವೇ ಪುಷ್ ಮಾಡ್ಕೊಂಡು. ಪ್ಲಾಸ್ಟಿಕ್ ಇಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್. ವೆಜೈನಲ್ ಕಪ್ಸ್ ನಾಟ್ ಅಟ್ ಆಲ್ ರೆಕಮೆಂಡೆಡ್. ಓಕೆ, ಅದನ್ನ ವಿರೋಧ ಮಾಡ್ತೀರಾ ಹಾಗಾದ್ರೆ? ನೀವು ಹೇಳಿದ್ರೆ ಇನ್ಫೆಕ್ಷನ್ ಆಗುತ್ತೆ, ಇದು ಡೇಂಜರಸ್, ಹೈ ಡೇಂಜರಸ್. ಅದು ಆ ಜಾಗ ಇದೆಯಲ್ಲ, ವೆಜೈನಲ್ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್ ಪಾರ್ಟ್ ಅಂಡ್ ವೆರಿ ಸೆನ್ಸಿಟಿವ್ ಪಾರ್ಟ್. ನಾವೇ ಪ್ಲಾಸ್ಟಿಕ್ ನ ಹೋಗಿ ಹೋಗಿ ಇನ್ಸರ್ಟ್ ಮಾಡ್ತಾ ಇದೀವಿ. ಸಿ ಇವಾಗೆಲ್ಲ ಸೋಷಿಯಲ್ ಪಾಶ್ ಆಗಿರಕ್ಕೆ ತೋರಿದಾರೆ ಐ ಆಮ್ ಯೂಸಿಂಗ್ ಕಪ್ಸ್ ಅಂತ. ಇಟ್ಸ್ ಎ ಬ್ಲಂಡರ್. Using vaginal cups is a blunder. ಎಸ್ ಡಾಕ್ಟರ್ ಸ್ವಪ್ನ ಅವ್ರ ಜೊತೆ ಮಾತುಕತೆ ಮುಂದುವರಿಯುತ್ತೆ. ಹಾಗೆ ಎಸ್ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ರೈಟ್ ನ್ಯೂಸ್. ಇವತ್ತು ಜನರ 3ನೇ ಬ್ಲಾಕಲ್ಲಿರುವಂಥ ಯುನೈಟೆಡ್ ಹಾಸ್ಪಿಟಲಲ್ಲಿ ಇದ್ದೀವಿ. ಇದು ಕೇರ್ ಫಾರ್ ಎಕ್ಸಲೆನ್ಸ್ ಅನ್ನುವಂತಹ ಟ್ಯಾಗ್ ಲೈನ್ ಜೊತೆ ಆರಂಭ ಆಗಿರುವಂಥ ಹಾಸ್ಪಿಟಲ್. ಯಾವುದೇ ಪೇಷಂಟ್ಗಳು ಬಂದರೂ ಕೂಡ ತುಂಬ ಕೇರ್ ಮಾಡಿ ಗುಣಮುಖ ಮಾಡಿ ಕಳಿಸುವಂಥದ್ದು. ಸೊ ಹಾಗಾಗಿ ಇಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿ ಡಾಕ್ಟರ್ಗಳು ಇದ್ದಾರೆ, ಎಕ್ಸ್ಪರ್ಟ್ ಡಾಕ್ಟರ್ಗಳು ಕೂಡ ಇದ್ದಾರೆ. ಹಾಗಾಗಿ ಈ ಹಾಸ್ಪಿಟಲಲ್ಲಿ ಇವತ್ತು ಗೈನಕಾಲಜಿಸ್ಟ್ ಡಾಕ್ಟರು, ಲೈಂಗಿಕ ತಜ್ಞರು ಮಾತನಾಡಿಸ್ತಾ ಇದ್ದೀನಿ. ಸೊ ಡಾಕ್ಟರ್ ಸ್ವಪ್ನ ಇದ್ದಾರೆ.